ನೀವು ಮುಖಕ್ಕೆ ತೆಂಗಿನ ಎಣ್ಣೆ ಹಚ್ಚುವ ಮೊದಲು ವಹಿಸಬೇಕಾದ ಮುನ್ನೆಚ್ಚರಿಕೆಗಳಿವು. ಸಾಮಾನ್ಯವಾಗಿ ತೆಂಗಿನ ಎಣ್ಣೆಯನ್ನು ಮುಖದ ಮೇಲೆ ಹಚ್ಚುವುದು ಹೊಸ ವಿಷಯವೇನಲ್ಲ. ಇದೊಂದು ಜನಪ್ರಿಯ ಚರ್ಮದ ಆರೈಕೆಯ ಪರಿಹಾರವಾಗಿದೆ. ಇದನ್ನು ಮುಖಕ್ಕೆ ಹಚ್ಚುವುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಎಲ್ಲರೂ ತೆಂಗಿನ ಎಣ್ಣೆಯನ್ನು ಹಚ್ಚಬಹುದೇ? ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಹೊಂದಿರುವುದು ಅಗತ್ಯ. ತೆಂಗಿನೆಣ್ಣೆಯ ಬಳಕೆಯ ಸರಿಯಾದ ರೀತಿ ಮತ್ತು ಹಚ್ಚುವ ಮೊದಲು ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ತೆಂಗಿನ ಎಣ್ಣೆಯನ್ನು ಚರ್ಮದ ಆರೈಕೆಯಲ್ಲಿ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಎಣ್ಣೆಯನ್ನು ಮಸಾಜ್ಗಳಿಗೆ ಮಾತ್ರವಲ್ಲದೆ ಚರ್ಮದ ಆರೈಕೆಯ ಉತ್ಪನ್ನಗಳ ತಯಾರಿಕೆಯಲ್ಲಿಯೂ ವ್ಯಾಪಕವಾಗಿ ಬಳಸಲಾಗುತ್ತದೆ. ತೆಂಗಿನ ಎಣ್ಣೆಯಲ್ಲಿ ಲಾರಿಕ್ ಆಮ್ಲ ಎನ್ನುವ ಕೊಬ್ಬಿನಾಮ್ಲವಿದೆ ಮತ್ತು ಇದರ ಜೊತೆಗೆ ಈ ಎಣ್ಣೆಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಹೇರಳವಾಗಿದೆ. ಈ ಅಂಶಗಳು ಚರ್ಮದ ಆರೋಗ್ಯವನ್ನು ಕಾಪಾಡಲು ಮತ್ತು ಪೋಷಿಸಲು ಸಹಾಯ ಮಾಡುತ್ತದೆ. ತೆಂಗಿನ ಎಣ್ಣೆಯಲ್ಲಿ ಜಿಡ್ಡಿನಾಂಶ ಕಡಿಮೆ ಇರುವುದರಿಂದ ಇದನ್ನು ಸಾಮಾನ್ಯವಾಗಿ ಎಲ್ಲಾ ಋತುಗಳಲ್ಲಿಯೂ ಬಳಸಬಹುದು. ಆದರೆ ನೀವು ಬಳಸುವ ಮುನ್ನ ಇದರ ಹಚ್ಚುವ ರೀತಿಯ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗುತ್ತದೆ. ತಪ್ಪಾದ ರೀತಿಯಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸುವುದರಿಂದ ನಿಮ್ಮ ಚರ್ಮಕ್ಕೆ ಹಾನಿಯೂ ಆಗಬಹುದು. ಆದ್ದರಿಂದ ಮುಖಕ್ಕೆ ಅಥವಾ ನಿಮ್ಮ ಚರ್ಮಕ್ಕೆ ಹಚ್ಚುವ ಮುನ್ನ ಕೆಲವು ಮುನ್ನೆಚ್ಚರಿಕೆಗಳನ್ನು ನೀವು ಪಾಲಿಸುವುದು ಅತ್ಯವಶ್ಯಕ. ಮುಖಕ್ಕೆ ತೆಂಗಿನ ಎಣ್ಣೆಯನ್ನು ಹೇಗೆ ಲೇಪಿಸಬೇಕು? ತೆಂಗಿನ ಎಣ್ಣೆಯನ್ನು ಮುಖಕ್ಕೆ ಲೇಪಿಸುವ ಮೊದಲು ನಿಮ್ಮ ಕೈ ಮತ್ತು ಮುಖವನ್ನು ಸೋಪ್ ಮತ್ತು ನೀರಿನಿಂದ ಚೆನ್ನಾಗಿ ಸ್ವಚ್ಛ ಮಾಡಿಕೊಳ್ಳುವುದು ಅತ್ಯಗತ್ಯ. ನಂತರ ನಿಮ್ಮ ಅಂಗೈಯಲ್ಲಿ ಕೆಲವು ಹನಿಗಳಷ್ಟು ತೆಂಗಿನ ಎಣ್ಣೆ ತೆಗೆದುಕೊಂಡು ಅದನ್ನು 2 ಕೈಗಳಿಂದ ಉಜ್ಜಿ ನಿಮ್ಮ ಮುಖದ ಮೇಲೆ ಸಮವಾಗಿ ಹರಡಿ. ಎಣ್ಣೆಯು ಚರ್ಮದ ಆಳಕ್ಕೆ ಹೋಗಿ ಚರ್ಮವು ಹೀರಿಕೊಳ್ಳುವಂತೆ ಮಾಡಲು ಮತ್ತು ಪೋಷಣೆ ಒದಗಿಸುವಂತೆ ಮಾಡಲು ನಿಧಾನವಾಗಿ ಮಸಾಜ್ ಮಾಡಿ. 30 ರಿಂದ 40 ನಿಮಿಷಗಳ ನಂತರ ಯಾವುದೇ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕಲು ನಿಮ್ಮ ಮುಖವನ್ನು ನೀರಿನಿಂದ ತೊಳೆಯಿರಿ ಮತ್ತು ನಿಮ್ಮ ಚರ್ಮವು ಮೃದು ಮತ್ತು ತೇವಾಂಶದಿಂದ ಕೂಡಿರುವುದನ್ನು ಗಮನಿಸಿ. ರಾತ್ರಿ ಮಲಗುವಾಗ ತೆಂಗಿನ ಎಣ್ಣೆ ಹಚ್ಚುವುದು. ರಾತ್ರಿ ಮಲಗುವ ಮೊದಲು ತೆಂಗಿನ ಎಣ್ಣೆ ಹಚ್ಚುವುದರಿಂದ ಉತ್ತಮ ಪರಿಣಾಮ ನೀಡಬಲ್ಲದು. ರಾತ್ರಿಯಲ್ಲಿ ತೆಂಗಿನ ಎಣ್ಣೆಯನ್ನು ಹಚ್ಚುವುದರಿಂದ ನೀವು ಮಲಗುವಾಗ ಚರ್ಮವನ್ನು ತೇವಗೊಳಿಸಲು ಮತ್ತು ಪೋಷಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಮುಖವನ್ನು ಸ್ವಚ್ಛಗೊಳಿಸಿದ ನಂತರ ತೆಂಗಿನ ಎಣ್ಣೆಯನ್ನು ಹಚ್ಚುವುದರಿಂದ ಇದು ಚರ್ಮದ ತೇವಾಂಶವನ್ನು ಉತ್ತೇಜಿಸುತ್ತದೆ ಮತ್ತು ವಿನ್ಯಾಸವನ್ನು ಸುಧಾರಿಸಲು ರಾತ್ರಿಯಿಡೀ ಕೆಲಸ ಮಾಡುತ್ತದೆ ಮತ್ತು ಚರ್ಮದ ಮೃದುತ್ವವನ್ನು ಕಾಪಾಡುತ್ತದೆ. ಮಸಾಜ್ ಮಾಡಿದ ನಂತರ ರಾತ್ರಿಯಿಡೀ ಹಾಗೆಯೇ ಬಿಟ್ಟು ಬೆಳಗ್ಗೆ ನೀರಿನಿಂದ ಮುಖವನ್ನು ಚೆನ್ನಾಗಿ ತೊಳೆಯಿರಿ. ತೆಂಗಿನ ಎಣ್ಣೆಯ ಜೊತೆಗೆ ಅರಿಶಿನ. ತುಂಬಾ ಒಣ ಚರ್ಮವಿರುವವರು ತೆಂಗಿನ ಎಣ್ಣೆಯನ್ನು ಬಳಸಲು ಬಯಸಿದಲ್ಲಿ ನೀವು ಅದರೊಂದಿಗೆ ಸ್ವಲ್ಪ ಅರಿಶಿನವನ್ನು ಬೆರೆಸಬಹುದು. 3 ರಿಂದ 4 ಹನಿ ತೆಂಗಿನ ಎಣ್ಣೆಗೆ 1 ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸಿ ಪೇಸ್ಟ್ ಮಾಡಿ. ನಂತರ ಈ ಪೇಸ್ಟ್ ಅನ್ನು ಮುಖಕ್ಕೆ ಹಚ್ಚು. ಸುಮಾರು 1 ಗಂಟೆಗಳ ನಂತರ ನಿಮ್ಮ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ನಿಧಾನವಾಗಿ ತೊಳೆಯಿರಿ. ತೆಂಗಿನ ಎಣ್ಣೆಯ ಜೊತೆಗೆ ಅರಿಶಿನ. ತೆಂಗಿನ ಎಣ್ಣೆ ಅಲರ್ಜಿಯನ್ನು ಉಂಟುಮಾಡಬಹುದು. ತೆಂಗಿನ ಎಣ್ಣೆಯನ್ನು ಬಳಸುವ ಮೊದಲು ನಿಮ್ಮ ಚರ್ಮದ ಪ್ರಕಾರವನ್ನು ಮೊದಲು ಪರಿಶೀಲಿಸುವುದು ಒಳ್ಳೆಯದು, ಏಕೆಂದರೆ ನೀವು ಎಣ್ಣೆಯುಕ್ತ ಚರ್ಮ ಹೊಂದಿದ್ದಲ್ಲಿ ಈ ಎಣ್ಣೆಯು ಉಪಯುಕ್ತವಲ್ಲ. ಆದ್ದರಿಂದ ಬಳಸುವುದನ್ನು ತಪ್ಪಿಸಬೇಕು. ತೆಂಗಿನ ಎಣ್ಣೆ ಒಣ ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಇದು ತುಂಬಾ ತೇವಾಂಶ ನೀಡುತ್ತದೆ. ಇದು ತೇವಾಂಶವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಸಿಪ್ಪೆ ಸುಲಿಯುವ ಅಥವಾ ಕಿರಿಕಿರಿಯುಂಟು ಮಾಡುವ ಚರ್ಮವನ್ನು ಶಮನಗೊಳಿಸುತ್ತದೆ. ಕೆಲವರಲ್ಲಿ ತೆಂಗಿನ ಎಣ್ಣೆಗೆ ಅಲರ್ಜಿಯನ್ನು ಉಂಟುಮಾಡಬಹುದು. ಇದು ಕೆಂಪು, ತುರಿಕೆ ಅಥವಾ ದದ್ದುಗಳಿಗೆ ಕಾರಣವಾಗಬಹುದು. ಆದ್ದರಿಂದ ನೀವು ಒಣ ಚರ್ಮವನ್ನು ಹೊಂದಿದ್ದರೂ ಸಹ ಅದು ಯಾವುದೇ ಪ್ರತಿಕ್ರಿಯೆಯನ್ನು ಉಂಟುಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನೀವು ಮೊದಲು ಪ್ಯಾಚ್ ಪರೀಕ್ಷೆಯನ್ನು ಮಾಡಬೇಕು. ಎಣ್ಣೆಯುಕ್ತ ಚರ್ಮವಿರುವವರು ತೆಂಗಿನೆಣ್ಣೆ ಹಚ್ಚುವುದು ತಪ್ಪಿಸಿ. ನಿಮ್ಮ ಚರ್ಮವು ಎಣ್ಣೆಯುಕ್ತವಾಗಿದ್ದಲ್ಲಿ ಅಥವಾ ಮೊಡವೆಗಳು ಆಗಾಗ್ಗೆ ಬರುತ್ತಿದ್ದರೆ ನಿಮ್ಮ ಮುಖಕ್ಕೆ ತೆಂಗಿನ ಎಣ್ಣೆಯ ಬಳಕೆ ಮಾಡದಿರುವುದು ಉತ್ತಮ, ಏಕೆಂದರೆ ತೆಂಗಿನ ಎಣ್ಣೆ ದಪ್ಪವಾಗಿದ್ದು ಇದು ನಿಮ್ಮ ಚರ್ಮದ ರಂಧ್ರಗಳನ್ನು ಮುಚ್ಚುವಂತೆ ಮಾಡಬಹುದು. ರಂಧ್ರಗಳು ಮುಚ್ಚಿ ಹೋದಲ್ಲಿ ಅದು ಮೊಡವೆಗಳು ಮತ್ತು ಚರ್ಮದ ಸೋಂಕುಗಳು ಹೆಚ್ಚಾಗುವಂತೆ ಮಾಡಬಹುದು. ಅದಕ್ಕಾಗಿಯೇ ಎಣ್ಣೆಯುಕ್ತ ಅಥವಾ ಸೂಕ್ಷ್ಮ ಚರ್ಮ ಹೊಂದಿರುವವರು ತೆಂಗಿನೆಣ್ಣೆ ಹಚ್ಚುವುದನ್ನು ತಪ್ಪಿಸುವುದು ಒಳ್ಳೆಯದು.